ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಕನ್ನಡ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಒಂದು ವಿಶೇಷ ಸಂಗತಿಯನ್ನು ಹೇಳಿಕೊಟ್ಟಿದ್ದೇನೆ. ಈ ಪಠ್ಯಪುಸ್ತಕವನ್ನು ನಾವು ಕ್ರಮವಾಗಿ ಗ್ರಹಿಸಿದರೆ 3 ಭಾಗಗಳನ್ನು ನಾವು ನೋಡ್ತೇವೆ. ಒಂದು ಗದ್ಯ ಭಾಗಗಳು ಆರಂಭದಲ್ಲಿ ನೋಡ್ತಾ ಇದ್ದೇವೆ, ಆನಂತರದ ಪದ್ಯ ಭಾಗಗಳು, ಆನಂತರ ಪೂರಕ ಪಾಠಗಳು. ಈ ಪೂರಕ ಪಾಠಗಳು ಅದಕ್ಕೆ ಸಪ್ಲಿಮೆಂಟ್ರಿ ಲೆಸನ್ಸ್ ಅಂತೇಳಿ ನಾವು ಹೇಳ್ತೀವಿ. ಈ ಪೂರಕ ಪಾಠಗಳಲ್ಲಿ 4ನೇದು ಪದ್ಯ ಪಾಠ ನಾವು ಇವತ್ತು ನೋಡಬೇಕಾಗಿದೆ 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ಇದು ರಮ್ಯ ಸೃಷ್ಟಿ ಅಂತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ನಾವು ಇಲ್ಲಿ ಒಂದು ಸಂಗತಿ ತಿಳಿದುಕೊಳ್ಳಬೇಕು. ಎಷ್ಟೋ ಸಲ ಈ ರವಿ ಕಾಣದ್ದನ್ನು ಕವಿ ಕಂಡ ಅಂತಕ್ಕಂಥ ಅತ್ಯಂತ ಸುಲಭವಾದಂತಹ ಮಾತು ಇದು ಕೇಳಕ್ಕೆ. ಆದರೆ ಅದರ ಬಗ್ಗೆ ಆಲೋಚನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ, ಹೌದಲ್ಲ ಅಂಥೇಳಿ ನಮಗೊಂದು ನಂಬಿಕೆ ಬರ್ತದೆ. ನೋಡಿ, ಎಷ್ಟೋ ಸಲ ಏನಾಗ್ತದೆ ಅಂತಂದರೆ ಸೂರ್ಯನ ಕಿರಣಗಳು ಎಲ್ಲ ಕಡೆಗೆ ತಲುಪ್ತವೆ, ಆದರೆ ಕವಿಯ ಕಲ್ಪನೆಯ ಕಣ್ಣುಗಳೇನಿದೆಯಲ್ಲ ಅದು ಅದಕ್ಕಿಂತ ಆಳವಾಗಿ ಹೋಗ್ತಿರ್ತವೆ. ಸೂರ್ಯ ನೋಡಲಾರದ ಅನೇಕ ಸಂಗತಿಗಳನ್ನು ಕವಿ ಕಲ್ಪಿಸಿಕೊಳ್ಳಬಲ್ಲನು ಅಂತಕ್ಕಂಥದ್ದು ಇಲ್ಲಿ ರಮ್ಯ ಸೃಷ್ಟಿ ಅಂತಕ್ಕಂಥ ಈ ಪದ್ಯದಲ್ಲಿ ನಾವು ಅದನ್ನು ಗ್ರಹಿಸ್ತಾ ಇದ್ದೇವೆ. ಅಂತಂದರೆ ಇದು ಭಾಳ ಕಲ್ಪನೆಯ ತುದಿಗೆ ಮುಟ್ಟಿರ್ತಕ್ಕಂಥ ಪದ್ಯ. ಕಲ್ಪನೆ ಭಾಳ ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಇಲ್ಲಿ ಮಾಡಲಾಗಿದೆ. ಕವಿ ಮಧುರ ಚೆನ್ನರು. ಈ ಮಧುರ ಚೆನ್ನರ ಬಗ್ಗೆ ನಾವು ಸ್ವಲ್ಪ ಸಂಗತಿಯನ್ನು ತಿಳಿದುಕೊಳ್ಳಬೇಕು. ಕವಿ ಮಧುರ ಚೆನ್ನರ ಒಂದು ಕೃತಿಕಾರರ ಪರಿಚಯ ನಾವು ನೋಡೋಣ. ಇಲ್ಲಿ ಅವರದ್ದೊಂದು ಭಾವಚಿತ್ರ ಇರುವುದನ್ನು ನಾವು ನೋಡೋಣ. ಮಧುರ ಚೆನ್ನ ಎಂತಕ್ಕಂಥ ಕಾವ್ಯನಾಮದಿಂದ ಪರಿಚಿತರಾಗಿರ್ತಕ್ಕಂಥವರು ಚೆನ್ನಮಲ್ಲಪ್ಪ ಹಲಸಂಗಿ, ಇದು ಇವರ ಪೂರ್ಣ ಹೆಸರು. ಅವರ ಕಾವ್ಯನಾಮ ಮಧುರ ಚೆನ್ನ ಅಂತಕ್ಕಂಥದ್ದು. ಶ್ರೀಯುತರು 1903ರಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲಸಂಗಿ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಜನಿಸಿದ್ದಾರೆ. ಹಲಸಂಗಿ ಗ್ರಾಮದವರು. ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲೀಷ್, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಗಳನ್ನು ಕಲಿತರು. ನೋಡ್ರಿ, ಮುಲ್ಕಿ ಪರೀಕ್ಷೆ ಅಂತಂದಾಗ ಇದು ಬ್ರಿಟಿಷರ ಕಾಲದಲ್ಲಿ, ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಂತಂದರೆ ಅಷ್ಟೊಂದು ಶೈಕ್ಷಣಿಕವಾಗಿ ವ್ಯವಸ್ಥಿತವಾದಂಥ ಶೈಕ್ಷಣಿಕ ಪದ್ಧತಿ ಇರಲಿಲ್ಲ. ಫಾರ್ಮಲ್ ಎಜುಕೇಷನ್ ಇರಲಿಲ್ಲ. ಇತ್ತು, ಆದರೆ ಅದು ಹೇಗಿತ್ತು ಅಂತಂದರೆ ಎಲ್ಲರಿಗೂ ಲಭ್ಯವಾಗ್ತಿರಲಿಲ್ಲ. ಅದರಲ್ಲಿ ಈ ಮುಲ್ಕಿ ಪರೀಕ್ಷೆ ಅಂತಂದರೆ ಇದು ಆಗಿನ ಕಾಲದೊಳಗೆ ಒಂದು ದೊಡ್ಡ ಪರೀಕ್ಷೆನೇ ಆಗಿತ್ತು. ಇದು ಪಾಸ್ ಆದರು ಅಂತಂದರೆ ಅವರು ದೊಡ್ಡ ಹೆಸರು ಇರ್ತಿತ್ತು, ಅವರು ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ದಾರೆ ಅಂತೇಳಿ. ಅಂತೂ ತಮ್ಮ ಸ್ವ ಇಚ್ಛೆಯಿಂದ, ಸ್ವಂತ ಪರಿಶ್ರಮದಿಂದ ಅವರು ಬಂಗಾಳಿ ಭಾಷೆ, ನೋಡ್ರಿ ಎಷ್ಟು ಆಶ್ಚರ್ಯ ಆಗ್ತದೆ, ಬಂಗಾಳಿ ಭಾಷೆ ಕಲಿತರು, ಇಂಗ್ಲೀಷ್ ಭಾಷೆ ಕಲಿತರು, ಮರಾಠಿ ಭಾಷೆ ಕಲಿತರು, ಗುಜರಾತಿ, ಎಲ್ಲಿಂದ ಸಂಬಂಧ ನೋಡ್ರಿ, ತಮಿಳು, ಪರ್ಷಿಯನ್, ಈ ಎಲ್ಲ ಭಾಷೆಗಳನ್ನು ಅವರು ಕಲಿತರು. ಇನ್ನು ಅವರು ಜನಪದ ಮತ್ತು ವಚನ ವಾಂಗ್ಮಯವನ್ನು ವಿಸ್ತೃತವಾಗಿ ಅಧ್ಯಯನ ಮಾಡಿದರು. ಜನಪದ ಸಾಹಿತ್ಯ, ಈ ಜನಪದ ಸಾಹಿತ್ಯ, ಅದರ ಬಗ್ಗೆ ಬೇಕಾದಷ್ಟು ಸಂಗತಿಗಳಿವೆ. ಶಿಷ್ಟ ಸಾಹಿತ್ಯದ ಬೇರುಗಳೇ ಜನಪದ ಸಾಹಿತ್ಯದಲ್ಲಿವೆ. ಸರಿನಾ? ಈ ಶಿಷ್ಟ ಸಾಹಿತ್ಯ ಅಂತ ಏನು ಹೇಳ್ತೀವಿ, ಇದು ಹೂವಾಗಿದ್ದರೆ ಜನಪದ ಸಾಹಿತ್ಯವು ಅದರ ಬೇರುಗಳು, ಕಾಂಡ ಆಗಿರ್ತಕ್ಕಂಥ ಮಾತನ್ನು ನಾವು ಮರೆಯುವಂತಿಲ್ಲ. ಜನಪದ ಸಾಹಿತ್ಯವನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ, ಓದಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಅವರು ತಿಳಿದುಕೊಂಡು ನಮಗಾಗಿ ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಇನ್ನು ವಚನ ಸಾಹಿತ್ಯ, ಇದೊಂದು ಕನ್ನಡ ಸಾಹಿತ್ಯದ ಮೇರು ಸಾಹಿತ್ಯ ಪ್ರಕಾರವಾಗಿದೆ. ಇದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಒಂದು ಹೊಸತನವನ್ನು ನೀಡತಕ್ಕಂಥ ಸಾಹಿತ್ಯ ಪ್ರಕಾರವಾಗಿದೆ. ಮಕ್ಕಳೇ, ನೀವು ದೊಡ್ಡವರಾದಾಗ ನೀವು ಸಾಹಿತ್ಯದ ಪರಿಚಯ ಮಾಡಿಕೊಳ್ತಕ್ಕಂಥ ಪ್ರಸಂಗ ಬಂತು ಅಂತಂದ್ರೆ ಇನ್ನೂ ಅನೇಕ ಸಂಗತಿಗಳನ್ನು ನೀವು ತಿಳಿದುಕೊಳ್ತೀರಿ. ಇನ್ನು ಅವರು ಬರೆದಿರತಕ್ಕಂಥ ಗ್ರಂಥಗಳು ಅಂತಂದರೆ ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು, ಇವು ಅವರ ಪ್ರಮುಖ ಗ್ರಂಥಗಳಾಗಿವೆ. ಇನ್ನು ನಲ್ಲ, ಇದು ಕವನ ಸಂಕಲನವಾಗಿದೆ. ಜನಪದ ಗೀತೆಗಳ ಕವನ ಸಂಕಲನಗಳನ್ನು ಇವರು ರಚನೆಯನ್ನು ಕೂಡ ಸಂಪಾದನೆಯನ್ನು ಮಾಡಿದ್ದಾರೆ. ಎಡಿಟಿಂಗ್, ಹಲವು ಜನಪದ ಕೃತಿಗಳನ್ನು ಅಧ್ಯಯನ ಮಾಡಿ ಜನಪದ ಗೀತೆಗಳನ್ನು ಸಂಗ್ರಹಿಸಿ ಅವುಗಳಿಗೆ ಬೇಕಾದಂಥ ಒಂದು ಸಂಕಲನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಮತ್ತೆ ತಿಳ್ಕೊಂಡ್ರೆ ಭಾಳ ಸಂಗತಿ ಇದೆ. ಇನ್ನು ಶಿಂಪಿ ಲಿಂಗಣ್ಣನವರಿಗೆ ಕೂಡ, ಅವರೊಂದಿಗೆ ಕೂಡ ಇವ್ರದ್ದು ಒಡನಾಟ. ಶಿಂಪಿ ಲಿಂಗಣ್ಣವರು ವಿಜಯಪುರದ ಇನ್ನೋರ್ವ ಖ್ಯಾತ ಬರಹಗಾರರಾಗಿದ್ದರು. ಇವರು ಏಕಕಾಲದಲ್ಲಿ ಬಾಳಿ ಬದುಕಿದವರು. ಇನ್ನು ಇವರು ಕನ್ನಡದ ಕುಲಗುರು
ವಿದ್ಯಾರಣ್ಯ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಮಕ್ಕಳೇ, ಈ ರಮ್ಯ ಸೃಷ್ಟಿ ಶೀರ್ಷಿಕೆನೇ ಭಾಳ ಚೆಂದಿದೆ ಅಲ್ಲ. ರಮ್ಯ ಅಂದರೆ ಒಂದು ಅದ್ಭುತವಾದದ್ದು. ಇದು ಪದಗಳಲ್ಲಿ ಹೇಳಲಿಕ್ಕೆ ಬರೋಂಗಿಲ್ಲ. ನೋಡಿದಾಗ ಗ್ರಹಿಕೆಗೆ ನಿಲುಕತಕ್ಕಂಥದ್ದು ಇದು ರಮ್ಯ, ರಮ್ಯತೆ, ಸೃಷ್ಟಿ. ಈ ಸೃಷ್ಟಿ ಅಂತಂದರೆ ನಿಸರ್ಗ. ಅಲ್ಲಿ ಬೆಟ್ಟ, ಗುಡ್ಡ, ಹಕ್ಕಿ ಪಕ್ಕಿ, ನೀರು, ಓಕೆ, ಇನ್ನೂ ಅನೇಕ ಸಂಗತಿಗಳು, ಕಾಡು, ನಾಡು, ಇವೆಲ್ಲವುಗಳನ್ನು ನಾವು ಗ್ರಹಿಸ್ತಾ ಇದ್ದರೆ, ಅವುಗಳನ್ನು ಕವಿ ದೃಷ್ಟಿಯಿಂದ ನೋಡಿದರೆ, ಕವಿಯ ಚಕ್ಷುವಿನಿಂದ ನೋಡಿದರೆ ಅದರ ರಮ್ಯತೆ ನಮಗೆ ಗೊತ್ತಾಗ್ತದೆ. ಏನಂತಂದರೆ ಮಹಾ ಆಕಾಶ. ಇಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಟೆಕ್ಸ್ಟ್ ನೋಡಿ, ಮಹಾ ಆಕಾಶ ಶಿರದ ಮೇಲೆ, ತಲೆ ಮೇಲೆ ನಾವು ಆಕಾಶವನ್ನು ನೋಡ್ತಾ ಇದ್ದರೆ, ಶಿರದ ಮೇಲೆ ಆಕಾಶವನ್ನು ನೋಡ್ತಾ ಇದ್ದರೆ, ಮಹಾ ಆಕಾಶವನ್ನು ನೋಡ್ತಾ ಇದ್ದರೆ ಅದು ಹೆಂಗೆ ಕಾಣ್ತಾ ಇದೆ ಅಂದರೆ, ಮಹಾ ಆಕಾಶವು ಶಿರದ ಮೇಲೆ ಆವರಿಸಿಕೊಂಡಿದೆ. ಆಹಾ, ಪೃಥ್ವಿ ರಮ್ಯ, ಪೃಥ್ವಿ ಹೇಗಿದೆ, ಆಹಾ ಉದ್ಗರಿಸ್ತಾ ಇದ್ದಾರೆ. ಆಹಾ, ಈ ಪೃಥ್ವಿ ಅಂತಕ್ಕಂಥದ್ದು ರಮ್ಯತೆಯಿಂದ ಕೂಡಿದೆ, ರೊಮ್ಯಾಂಟಿಕ್ ಆಗಿದೆ, ಇದು ಬಹಳ ಸೊಗಸಾಗಿ ಕಾಣ್ತಾ ಇದೆ. ಪೃಥ್ವಿ ರಮ್ಯವಾಗಿದೆ. ಇನ್ನು ಮುಂದೆ ನೋಡಿದರೆ ಇದು ಆಕಾಶ ನಮ್ಮ ಶಿರಸ್ಸಿನ ಮೇಲೆ ಆಯಿತು. ಮುಂದೆ ನೋಡಿದರೆ ಏನಿದೆ, ಭಾನು ಭೂಮಿ ಅಪ್ಪಿದಲ್ಲಿ. ದೂರ ನೋಡಿದ್ರೆ ಬರಿಗಣ್ಣಿ ಕಾಣಿಸ್ತದೆ ನಮಗೆ. ಈ ಭೂಮಿಗೆ ಬಂದು ಭಾನು ಆಕಾಶ ಅಪ್ಪಿಕೊಂಡಂಗೆ ಕಾಣಿಸ್ತದೆ. ಅದಕ್ಕೆ ಕ್ಷಿತಿಜ ಅಂತೇಳಿ ನಾವು ಹೇಳ್ತೇವೆ, ಇಂಗ್ಲೀಷ್ನಲ್ಲಿ ಹಾರಿಜನ್ ಅಂತೇಳಿ ಹೇಳ್ತಾರೆ. ಓಕೆ, ಅಂದರೆ ಈ ಭೂಮಿ ಮತ್ತು ಆಕಾಶ ಅಪ್ಪಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕವಿಯ ಕಲ್ಪನೆ ನೋಡ್ರಿ, ಆಹಾ, ಪೃಥ್ವಿಯ ರಮ್ಯತೆಯನ್ನು ನೋಡ್ರಿ, ಅಲ್ಲಿ ಮುಂದೆ ನೋಡ್ರಿ, ಭಾನು ಭುವಿಯನ್ನು ಅಪ್ಪಿಕೊಂಡಿರ್ತಕ್ಕಂಥ ಸ್ಥಳ ಏನು ರಮ್ಯವಿದೆಯೋ ಆ ದೂರದಲ್ಲಿ, ಎಷ್ಟೊಂದು ರಮ್ಯಮಯವಾಗಿದೆ ಆ ದೂರ ಅಂತಕ್ಕಂಥದ್ದು ಇಲ್ಲಿ ಕವಿ ಬಹಳಷ್ಟು ಚೆಂದ ಹೇಳಿದ್ದಾರೆ. ಇನ್ನು ಮುಂದುವರೆದು ಮಧುರಚನ್ನರು ಹೇಳಿದ್ದಾರೆ, ಪ್ರಭಾಮಯನು ವಿಭಾಕರನು. ಶಬ್ದ ನೋಡ್ರಿ ಎಷ್ಟು ಚೆಂದಿವೆ. ನಭಾಂಗಣದಿ ವಿರಾಜಿಪನು, ಹಾಲು ಮೋಡ ಅಲ್ಲಿ ಇಲ್ಲಿ, ನೀಲ ಗಗನ ಅಲ್ಲಿ ಇಲ್ಲಿ. ವಾ, ಎಷ್ಟು ಅತ್ಯದ್ಭುತವಾದಂಥ ಕಲ್ಪನೆ ಇದೆ. ಪ್ರಭೆ ಅಂದರೆ ಬೆಳಕು. ಓಕೆ, ಪ್ರಭಾಮಯ ಅಂದರೆ ಬೆಳಕಿನಿಂದ ಹೊಂದಿರತಕ್ಕಂಥವನು. ಯಾರು ಪ್ರಭಾಮಯನು ಅಂದ್ರೆ ಸೂರ್ಯ. ಪ್ರಭೆ ಅಂದರೆ ಬೆಳಕು. ಪ್ರಭಾಮಯನು ವಿಭಾಕರನು. ವಿಭಾಕರ ಅಂದ್ರೂ ಸೂರ್ಯನೇ. ವಿಭೆ ಅಂದರೆ ಮತ್ತೆ ಅಲ್ಲಿ ಕಿರಣಗಳು, ಬೆಳಕು ಅಂತಲೇ ಅರ್ಥ ಆಗ್ತದೆ. ಅಂದರೆ ಬೆಳಕು ಮಾಡ್ತಕ್ಕಂಥವನು ವಿಭಾಕರ. ವಿಭಾಕರ ಅಂದರೆ ಸೂರ್ಯ. ಪ್ರಭೆಯನ್ನು ಕೂಡಿರತಕ್ಕಂತಹ ವಿಭಾಕರನು, ಪ್ರಭಾಮಯನಾಗಿರ್ತಕ್ಕಂತಹ ವಿಭಾಕರನು. ನಭ ಅಂಗಣದಿ, ನಭ ಅಂದರೆ ಆಕಾಶ, ಅಂಗಣ ಅಂದರೆ ಆಕಾಶವೆನ್ನುವ ಅಂಗಳದಲ್ಲಿ, ವಿರಾಜಿಪನು ಅಂದರೆ ದೇದೀಪ್ಯಮಾನವಾಗಿ ಹೊಳೆಯುವನು. ನೋಡ್ರಿ, ಪ್ರಭಾಮಯನಾಗಿರ್ತಕ್ಕಂಥ ವಿಭಾಕರನು ನಭಾಂಗಣದಲ್ಲಿ ಅಂದರೆ ಆಕಾಶವೆನ್ನುವ ಅಂಗಳದಲ್ಲಿ ವಿರಾಜಿಪನು. ವಿರಾಜಿಪನು ಅಂದರೆ ಅತ್ಯಂತ ತೇಜಪುಂಜವಾಗಿ ಅಲ್ಲಿ ನಮಗೆ ನೋಡ್ಲಿಕ್ಕೆ ಕಾಣ್ತಾನ ಅವನು. ಮತ್ತೇನು ಕಾಣ್ತದ ಆಕಾಶದೊಳಗೆ? ಹಾಲು ಮೋಡ. ಮಕ್ಕಳೇ, ಮೋಡ ನೀವು ನೋಡಿದಾಗ ಸಾಮಾನ್ಯವಾಗಿ ಮೋಡ ಅಂತಂದಾಗ ಮಳೆ ಬರುವ ಮೋಡಗಳು, ಕಪ್ಪು ಮೋಡಗಳು, ಇದು ಕಲ್ಪನೆ ಬರ್ತದೆ. ಆದರೆ ಕವಿ ಅದರಲ್ಲೇ ವರ್ಗೀಕರಿಸಿಕೊಂಡಿದ್ದಾನೆ ನೋಡ್ರಿ. ಕೆಲವೊಂದು ಸಲ ಬಿಳಿ ಬಣ್ಣದ ಹಿಂಜಿದ ಅರಳೆಯಂತೆ ಕಾಣ್ತವಲ್ಲ ಮೋಡಗಳು, ಹಾಲಿನಂತೆ, ಏನಪ್ಪ ಹಾಲು ಇದ್ದಂಗಿದೆಯಲ್ಲ ಇದು ಮೋಡ ಅಂತ ನಮ್ಗೆ ಎಷ್ಟೋ ಸಲ ಕಲ್ಪನೆಗೆ ಬಂದೋಗಿರ್ತದೆ. ಆದರೆ ನಾನೇ ಒಂದು ಕವಿತೆ ಬರೀಬೇಕು ಅಂತಂದರೆ ಈ ಹಾಲು ಮೋಡು ಅಂತಕ್ಕಂಥ ಪದ ನಮ್ಮ ಕಲ್ಪನೆಗೆ ನಿಲುಕಲಾರದ್ದು. ಅದಕ್ಕೆ ಹೇಳ್ತೇವಲ್ಲ, ರವಿ ಕಾಣಲಿಲ್ಲ ಅಂದ್ರೂ ಕವಿ ಕಾಣ್ತಾನೆ ಅಂತಕ್ಕಂಥದ್ದು. ಮೋಡ ಇಲ್ಲಿ ಕವಿಯ ಕಣ್ಣಿಗೆ ಹೆಂಗೆ ಕಾಣ್ತಾ ಇದೆ, ಮಧುರಚನ್ನರ ಕಣ್ಣಿಗೆ ಹೆಂಗೆ ಕಾಣ್ತಾ ಇದೆ ಅಂತಂದರೆ ಅದು ಮೋಡ ಹಾಲು ಮೋಡವಾಗಿ ಕಾಣ್ತಾ ಇದೆ. ಮತ್ತು ಅದು ಮೋಡ ಪೂರ್ತಿಯಾಗಿ ಆಕಾಶವನ್ನು ಆವರಿಸಿಲ್ಲ. ಅಲ್ಲಿ ಇಲ್ಲಿ ನೀಲ ಗಗನ ಕೂಡ ಕಾಣ್ತಾ ಇದೆ. ಅಲ್ಲಿ ಹಾಲು ಮೋಡ ಇದೆ, ಅಲ್ಲಲ್ಲಿ ನೀಲ ಗಗನ ಇದೆ. ಅಂದರೆ ಆಕಾಶವನ್ನು ನೋಡಿದಾಗ, ಆಕಾಶವನ್ನು ದೃಷ್ಟಿಸಿದಾಗ ಅದು ಹೇಗೆ ಕಾಣ್ತದೆ ಅಂತಕ್ಕಂಥ ಮಾತು ಭಾಳ ಚೆಂದಿದೆ. ಪ್ರಭಾಮಯನು ವಿಭಾಕರನು, ಎಂಥ ಶಬ್ದಗಳು ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ಪದಗಳು ಇವು. ವಿಶೇಷವಾಗಿ ನಮಗೆ ಗೊತ್ತಿರೋದು ಒಂದು 2-3, ರವಿ, ಸೂರ್ಯ, ಇಂಥವು 2-3. ಇಲ್ಲಿ ಇವರು ಹೊಸದಾಗಿ ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಲ್ವೇ.
ಪ್ರಭಾಮಯನು ವಿಭಾಕರನು ನಭಾಂಗಣದಿ. ನಭ ಅಂದರೆ ಆಕಾಶ, ಅಂಗಣದಿ ಅಂದರೆ ಅಂಗಳ. ಆಕಾಶವೆನ್ನುವ ಅಂಗಳದಲ್ಲಿ ವಿರಾಜಿಸ್ತಾ ಇದ್ದಾನೆ. ಹಾಲಿನ ಮೋಡ ಅಲ್ಲಲ್ಲಿ ಇವೆ, ಅಲ್ಲಲ್ಲಿ ನೀಲ ಗಗನ ಇದೆ. ಮುಂದೆ ಹೋಗೋಣ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದ ಹಾಸಿ ಹಾಸಿ. ತರುವು ಹಸಿರು, ಮರವು ಹಸಿರು, ಮೆರೆಯುವ ಹುಲ್ಲು ಹಚ್ಚ ಹಸಿರು. ಎಂಥ ರಮ್ಯತೆ ಕೂಡಿದೆ ಈ ಸೃಷ್ಟಿ. ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ. ಬಿಸಿಲಿಗೂ ಒಂದು ಪದ ಹೇಳಿದ್ದಾರೆ. ಬಿಸಿಲು ಹ್ಯಾಂಗೆ ಕಾಣಿಸ್ತದೆ ಕವಿಗೆ? ನೀವೆಲ್ಲರೂ ನೋಡಿರ್ತಿರಲ್ಲ, ಹೊನ್ನು ಬಂಗಾರ. ಬಂಗಾರ, ಆ ಬಂಗಾರದಂತಹ ಬಿಸಿಲು ಚೆಲ್ಲಿದೆ ಭೂಮಿಗೆ. ಹೊನ್ನು ಬಿಸಿಲು ತುಂಬಿದೆ ಭೂಮಿಗೆ. ಅದು ಸೂಸ್ತಾ ಸೂಸ್ತಾ ಅಂದರೆ ಸೂಸುವುದು ಅಂದರೆ ಚೆಲ್ಲುವುದು. ಬಂಗಾರದ ಬಿಸಿಲು ಚೆಲ್ತಾ ಇದೆ. ಮಕ್ಕಳೇ, ಇಲ್ಲಿ ಹಲವು ಅರ್ಥಗಳಾಗ್ತವೆ. ಏನು ಸರ್, ಬಂಗಾರವನ್ನು ಹೋಲಿಸಿದ್ದಾರೆ ಅಂತ ಯೋಚನೆ ಮಾಡ್ಬೋದು. ಹೌದು ಮಕ್ಕಳೇ, ಬಿಸಿಲು ನಮಗೆ ವೈಜ್ಞಾನಿಕವಾಗಿ ಅದು ಬಂಗಾರಕ್ಕಿಂತಲೂ ತುಟ್ಟಿ, ಅದು ಬಂಗಾರಕ್ಕಿಂತಲೂ ಕಾಸ್ಟ್ಲಿ ಅದು. ಯಾಕೆ ಅಂತಂದರೆ ಬಿಸಿಲೇ ಇಲ್ಲ ಅಂತಂದರೆ ನೀವು ಕಲ್ಪಿಸಿಕೊಳ್ಳ್ರಿ. ನೀವು ಯಾವ ಬೆಳೆ ಬರೋಂಗಿಲ್ಲ, ಮಳೆ ಬರೋಂಗಿಲ್ಲ, ನಾವು ಇರೋಂಗಿಲ್ಲ, ಯಾವ ಹಕ್ಕಿ ಪಕ್ಕಿಗಳು ಇರೋಂಗಿಲ್ಲ, ಏನೂ ಇರೋದಿಲ್ಲ. ಈ ಸೃಷ್ಟಿಗೆ ಭಗವಂತನು ಏನು ಮಾಡಿದ್ದಾನೆ ಅಂತಂದರೆ, ಈ ಸೂರ್ಯ ಅಂತಕ್ಕಂಥ ಆ ವ್ಯಕ್ತಿ, ಸೂರ್ಯ ಅಂತಕ್ಕಂಥ ನಕ್ಷತ್ರಗೋಳವನ್ನಿಟ್ಟು ಆ ಸೂರ್ಯನಿಂದ ಭೂಮಿಗೆ ಸುರಿತಕ್ಕಂಥ ಈ ಬಿಸಿಲು ತುಂಬ ಅದ್ಭುತವಾದದ್ದು. ಅದಕ್ಕೆ ಹೊನ್ನ ಬಿಸಿಲು ಅಂತ ಹೇಳ್ತಾ ಇದ್ದಾರೆ. ನೋಡ್ಲಿಕ್ಕೂ ಬಂಗಾರದ ಬಿಸಿಲು, ಅದರ ಉಪಯೋಗನೂ ಬಂಗಾರದಂತೆ. ಹೊನ್ನ ಬಿಸಿಲು ಸೂಸಿ ಸೂಸಿ ಅಂದರೆ ಬಿಡುಗಡೆ ಹೊಂದಿ. ರನ್ನ ನೆಲದಿ, ನೆಲ ಎಲ್ಲ ರತ್ನಮಯವಾಯಿತು, ರತ್ನ ಖಚಿತವಾಯಿತು, ಅತ್ಯಂತ ಬೆಲೆ ಬಾಳುವಂತಹದ್ದಾಯಿತು. ಈ ಭೂಮಿ ರತ್ನಮಯವಾಯಿತು. ರನ್ನ ಅಂದರೆ ರತ್ನ, ರತ್ನಮಯವಾಯಿತು. ಹಾಸಿ ಬಿಡ್ತು, ಹಾಸಿ ಹಾಸಿ. ಯಾವ ರತ್ನಗಳಿವೆ ಭೂಮಿ ಮೇಲೆ ಬಿದ್ದದ್ದು ನೋಡೋಣ. ಕವಿ ಹೆಂಗೆ ಹೇಳ್ತಾರೆ? ತರುವುಗಳು ಇವೆ. ತರುವು ಅಂತಂದ್ರೆ ಗಿಡಗಳು, ವೃಕ್ಷಗಳು, ತರುವುಗಳಿವೆ. ಎಂಥದ್ದು? ಹಸಿರು ಬಣ್ಣದ ಮರಗಳು ಇವೆ. ತರುವು ಹಸಿರಾಗಿವೆ, ಮರವೂ ಹಸಿರಾಗಿವೆ. ಇಲ್ಲಿ ತರುವು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ನಾವು ಇನ್ನೊಂದು ಅರ್ಥದಲ್ಲಿ ನೋಡೋದು ಅಂತಂದರೆ, ತೆಂಗಿನ ಮರಕ್ಕೆ ತರವು ಅಂಥೇಳಿ ಹೇಳ್ತಕ್ಕಂಥದ್ದು ರೂಢಿ. ಓಕೆ, ತೆಂಗಿನ ಮರಗಳಿಗೆ ಕಲ್ಪವೃಕ್ಷ ಅಂತೇಳಿ ಹೇಳ್ತಾರೆ ಅದಕ್ಕೆ. ಇಲ್ಲಿ ತರುವು ಹಸಿರು ಅಂತಂದರೆ ಆ ಮರಗಳು, ತೆಂಗಿನ ಮರಗಳು ಹಸಿರು, ಮರವೂ ಹಸಿರು. ಮರ ವೃಕ್ಷ, ಇಲ್ಲಿ ನಾನು ಮತ್ತೆ ಬರ್ತಾ ಇದ್ದೇನೆ. ವೃಕ್ಷಗಳು ಕೂಡ, ಗಿಡಗಳು ಕೂಡ, ದೊಡ್ಡ ದೊಡ್ಡ ಗಿಡಗಳು ಹಸಿರು. ಅಷ್ಟೇ ಅಲ್ಲ, ಮೆರೆಯುವ ಹುಲ್ಲು ಹಚ್ಚ ಹಸಿರು. ಮೆರೆಯುವ ಅಂದರೆ ಕಾಣತಕ್ಕಂತಹ ಈ ಹುಲ್ಲು. ಮೆರೆಯುವುದು ಕಾಣೋದು, ಮೆರವಣಿಗೆ ತೆಗಿತಾರಲ್ಲ, ಎಲ್ಲರಿಗೂ ಕಾಣಲಿ ಅಂತೇಳಿ ಎತ್ತರಕ್ಕೆ ಕೂಡಿಸಿ ಅವರಿಗೆ ಮೆರೆಸ್ತಾರಲ್ಲ, ಹಾಗೆ ಹುಲ್ಲು ಮೆರವಣಿಗೆಯ ರೂಪದಲ್ಲಿ ಬಂದಿದೆ. ಇಲ್ಲಿ ಮೆರೀತಾ ಇದೆ. ಮೆರೆಯುವುದು ಅಂತಂದರೆ ಭಾಳಷ್ಟು ಆಸ್ಪಿಸಿಯಸ್ ಆಗಿ, ಭಾಳಷ್ಟು ನಮ್ಮೆಲ್ಲರಿಗೂ ಪ್ರಿಯವಾಗಿ, ಪವಿತ್ರವಾಗಿ ಆ ಹುಲ್ಲು ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ? ಹಚ್ಚ ಹಸಿರಾಗಿ ಮೆರಿತಾ ಇದೆ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ. ತರುವು ಹಸಿರು, ಮರವು ಹಸಿರು, ಮೆರೆಯುವ ಹುಲ್ಲು ಹಸಿರು ಹಸಿರು, ಎಲ್ಲ ಹಸಿರುಮಯವಾಗಿದೆ ಅಂತಕ್ಕಂಥ ಮಾತು ಇಲ್ಲಿ ಭಾಳ ಸೊಗಸಾಗಿ ಮಧುರಚಂದ್ರರು ಹೇಳ್ತಾ ಇದ್ದಾರೆ. ಮರದ ಸಾಲು ಮೇವ ಮೇಕೆ, ತೆರೆದ ಹಕ್ಕಿ ಏನು ಚಲು. ಎತ್ತು, ಎಮ್ಮೆ, ಆಡು, ಆವು ಚಿತ್ತಗೊಟ್ಟು ಮೇವ ಠೀವು. ಭಾಳ ಸೊಗಸಾಗಿರ್ತಕ್ಕಂತಹ ಮಾತು ಇದೆ ಇಲ್ಲಿ. ಮರಗಳು ಎಲ್ಲಿ ನೋಡಿದಲ್ಲಿ ಸಾಲು ಸಾಲಾಗಿ ಮರಗಳು ನಮಗೆ ನೋಡ್ಲಿಕ್ಕೆ ಕಾಣ್ತೇವೆ. ಮರದ ಸಾಲುಗಳು. ಮೇಯುವ ಮೇಕೆಗಳು, ಮೇಯುವ ಮೇಕೆಗಳು ಅಂದರೆ ಅಲ್ಲಲ್ಲಿ ಮೇಕೆ. ಮೇಕೆ ಅಂತಂದ್ರೆ ಗೊತ್ತದೆ ನಿಮಗೆ, ಕುರಿ. ಹೌದಾ? ಕುರಿ ಅಂತೇಳಿ ನಾವು ಸಾಮಾನ್ಯವಾಗಿ ಈ ಕಡೆ ಹೇಳ್ತೇವೆ ನಾವು. ಇನ್ನು ಇಲ್ಲಿ ಭಾಳ ಚಂದ ಒಂದು ಒಳ್ಳೆಯ ಮಾತಿದೆ. ಮರಗಳು ಸಾಲು ಸಾಲಾಗಿವೆ. ಮರದ ಸಾಲು ಸಾಲು. ಮೇಯುವ ಮೇಕೆಗಳು. ಇದೊಂದು ಭಾಳ ಚಂದ ಕಾಣಿಸ್ತಿರ್ತದೆ. ನೀವು ನಿಜವಾಗಿ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಒಂದು ಎತ್ತರವಾದಂಥ ದಿಬ್ಬದಲ್ಲಿ ಕುಳಿತುಕೊಂಡು ಈ ಸೃಷ್ಟಿಯನ್ನು ನೋಡ್ತಾ ಇರಬೇಕಾದ್ರೆ ನಿಮಗೆ ಏನು ಚಂದ ಕಾಣುತ್ತೆ ಗೊತ್ತಾ? ಅಲ್ಲಲ್ಲಿ ಸಾಲಾಗಿ ಏನು ಮರಗಳಿವೆಯಪ್ಪ ಇವು ಅಂತಕ್ಕಂಥದ್ದು. ಮೇಕೆಗಳು ಮೇಯ್ತಾ ಇರಬೇಕಾದ್ರೆ. ಇನ್ನು ತೆರೆದ ಹಕ್ಕಿ.
ತೆರೆದ ಹಕ್ಕಿ ಭಾಳ ಅರ್ಥ ಅದ ಇಲ್ಲಿ. ಒಂದೇನು ಪಂಜರದ ಹಕ್ಕಿ ಅಲ್ಲಿದು, ಎಲ್ಲ ಕಡೆಗೆ ಖುಷಿಯಿಂದ ಅಡ್ಡಾಡಿಕೊಂಡಿರ್ತಕ್ಕಂತಹ ತೆರೆದ ಹಕ್ಕಿಗಳಿವು. ತೆರೆದ ಹಕ್ಕಿ ಏನು ಚೆಲುವು, ಬಣ್ಣ ಬಣ್ಣದ ಹಕ್ಕಿಗಳಿರ್ತವೆ ಮಕ್ಕಳೇ. ಎಷ್ಟು ಥರದ ಹಕ್ಕಿಗಳಿರ್ತವೆ. ನಾವು ಹೆಚ್ಚಾಗಿ ಬರೀ ಒಂದು 4 ನೋಡಿರ್ತೇವೆ, ಕಾಗಿ, ಗುಬ್ಬೆ, ಹದ್ದ, ಗೂಬೆ. ಮಕ್ಕಳೇ, ಮಲೆನಾಡು ಸೀಮೆಯಲ್ಲಿ ಹೋಗಬೇಕು, ರಾಶಿ ರಾಶಿ ಥರದ ವರ್ಣಮಯ ಹಕ್ಕಿಗಳು. ಆದರೂ ಕೂಡ ಈ ಕಡೆಗೆ ಇವೆ. ಆದರೆ ದುರ್ದೈವ ಏನು ಅಂತಂದ್ರೆ, ನಾವು ಮರಗಳನ್ನು ಕಡಿಯೋದರಿಂದ, ಈ ಮೊಬೈಲ್ ಟವರ್ಗಳು ಬಂದಿರೋದ್ರಿಂದ ಹಕ್ಕಿಗಳೆಲ್ಲ ಶಿಫ್ಟ್ ಆಗಿವೆ, ಬೇರೆ ಕಡೆಗೆ ಹೋಗಿಬಿಡ್ತಾ ಇವೆ. ಇದು ಭಾಳ ದುಃಖಕರವಾದಂತಹ ಸಂಗತಿ. ಕವಿ ಹೇಳ್ತಾ ಇದ್ದಾರೆ, ಮರದ ಸಾಲುಗಳಿವೆ, ಮೇವ ಅಂದರೆ ಮೇಯುವ ಮೇಕೆಗಳಿವೆ, ತೆರೆದ ಹಕ್ಕಿಗಳಿವೆ, ಎಲ್ಲ ಕಡೆಗೆ ಓಡಾಡಿಕೊಂಡು ಖುಷಿಯಿಂದ ಇರತಕ್ಕಂಥ ಹಕ್ಕಿಗಳಿವೆ. ಏನು ಚೆಲುವು, ಎತ್ತು ಇದೆ ಅಲ್ಲಿ ಓಡಾಡಿಕೊಂಡು, ಎಮ್ಮೆಗಳಿವೆ, ಆಡುಗಳಿವೆ, ಆವು ಅಂದರೆ ಆಕಳು, ಆವುಗಳಿವೆ. ಚಿತ್ತಗೊಟ್ಟು ಅವು ನೋಡ್ರಿ, ಅವು ಮೇಯ್ತಾ ಇರಬೇಕಾಯ್ತು ಅಂತ ನೀವು ನೋಡಬೇಕು. ಭಾಳ ಆಹಾರದ ಮೇಲೆ ಕಾನ್ಸಂಟ್ರೇಷನ್ ಮಾಡಿರ್ತವೆ, ಮೇಯುವುದ್ರ ಮೇಲೆ ಮಾತ್ರ ಲಕ್ಷ್ಯ ಇರ್ತದೆ. ಬೇರೆ ಕಡೆಗೆ ಹೆಚ್ಚಿಗೆ ಧ್ವನಿ, ಅವು ಬೇರೆ ಕಡೆಗೆ ಯಾವುದಕ್ಕೂ ಅದು ಲಕ್ಷ್ಯ ಕೊಡೋಂಗಿಲ್ಲ. ಇದು ಭಾಳ ನಾವು ಕಲಿತಕ್ಕಂಥ ಪಾಠ. ಮಕ್ಕಳೇ, ನಾವು ಊಟ ಮಾಡುವಾಗ ಎಷ್ಟು ಎದುರುಗಡೆಗೆ ಟಿ ವಿ ಇಟ್ಕೊಂಡು ಊಟ ಮಾಡ್ತೇವೆ, ಎಷ್ಟು ಸಲ ಕೈಯಲ್ಲಿ ಮೊಬೈಲ್ ನೋಡ್ತಾನೆ ಊಟ ಮಾಡ್ತೇವೆ, ಅಥವಾ ಯಾವುದೋ ಏನೋ ಒಂದು ನೋಡ್ತಾ ಊಟ ಮಾಡ್ತಿರ್ತೇವೆ, ಅಥವಾ ಯಾವುದೋ ಸಂಗತಿಯ ಬಗ್ಗೆ ಚರ್ಚೆ ಮಾಡ್ತಾ ಊಟ ಮಾಡ್ತೇವೆ. ಮಕ್ಕಳೇ, ಊಟ ಮಾಡುವಾಗ ಭಾಳ ಅಗತ್ಯವಾದಂಥ ಸಂಗತಿನೇ ತಿಳಿದುಕೊಳ್ಳ್ರಿ. ನೀವು ಏನು ಉಣ್ತಾ ಇದ್ದೀರಿ ಅದು ನೋಡಬೇಕು ಸರಿಯಾಗಿ. ನೀವು ಚಪಾತಿ ತಿನ್ನಿರಿ, ಅನ್ನ ತಿನ್ನಿರಿ, ಸಾರು ತಿನ್ನಿರಿ, ರೊಟ್ಟಿ ತಿನ್ನಿರಿ, ಅಥವಾ ಮೃಷ್ಟಾನ್ನ ಯಾವುದೇ ಮಾಡಿರಿ, ಅದನ್ನು ಮೊದಲು ನೋಡಿರಿ. ನೋಡಿದಾಗ ನಿಮ್ಮ ಬಾಯಲ್ಲಿ ರಸ ಬರ್ತದೆ, ಲಾಲ ರಸ ಅಂತ ಹೇಳ್ತೇವಲ್ಲ, ಅದು ರಸ ಬರ್ತದೆ. ಗ್ರಹಿಸಿ ಅದನ್ನು ಬಾಯಿಯೊಳಗೆ ಹಾಕ್ಕೊಂಡು ಸುಮಾರು ಸಲ 20-30 ಸಲ ಅದನ್ನು ಅಗಿಯಬೇಕು, ಜಿಗಿಯಬೇಕು, ಆಗ ನುಂಗಬೇಕು. ಸಫಿಷಿಯೆಂಟ್ ಟೈಮ್ ತೊಗೊಂಡು ಊಟ ಮಾಡಬೇಕು. ಮಕ್ಕಳೇ, ಗಡಬಿಡಿಯಲ್ಲಿ ತಕ್ಕಂಥ ತಿಂಡಿ ಅದು ಅಜೀರ್ಣಕ್ಕೆ ಕಾರಣ ಆಗ್ತದೆ, ಅಪಚನಕ್ಕೆ ಕಾರಣ ಆಗ್ತದೆ. ದೇಹದಲ್ಲಿ ನಿಮ್ಮ ಶುದ್ಧ ರಕ್ತವಾಗುವುದಕ್ಕೆ ಬದಲಾಗಿ ಹೇಗೆ ಒಳಗೆ ಹೋಗಿರ್ತದೆ ಹಾಗೆ ಹೊರಗೆ ಹೋಗಿಬಿಡ್ತದೆ. ಮಕ್ಕಳೇ, ಅದಕ್ಕಾಗಿ ನೀವು ಏನು ತಿಂತೀರಿ ಅದು ಶುಚಿಯಾಗಿ, ರುಚಿಯಾಗಿ, ಕ್ರಮಬದ್ಧವಾಗಿ ಅದನ್ನು ನಿಧಾನವಾಗಿ ತಿನ್ನಬೇಕು. ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ, ಮಾತು ಆಡ್ತಾ, ಯಾವುದೋ ಚರ್ಚೆ ಹೇಳ್ತಾ ತಿನ್ನಬೇಡಿ. ದಯವಿಟ್ಟು ನೀವು ಉಣ್ಣುವಾಗ ನಿಮ್ಮದೊಂದು 20 ನಿಮಿಷ 25 ನಿಮಿಷದ ಟೈಮ್ ಅದಕ್ಕಾಗಿಯೇ ಇಡ್ರಿ, ನೀವು ಮೀಸಲಾಗಿಡ್ರಿ. ಅದಕ್ಕೆ ಇಲ್ಲಿ ಭಾಳ ಚಂದ ಹೇಳ್ತಾರೆ ನೋಡ್ರಿ, ಈ ಎತ್ತು, ಎಮ್ಮೆ, ಆಡು, ಆವು ಚಿತ್ತಗೊಟ್ಟು ಅಂದರೆ ಭಾಳ ಲಕ್ಷ್ಯ ಕೊಟ್ಟು ಊಟದ ಮೇಲೆ, ಅವು ತಿಂತಕ್ಕಂಥ ಆಹಾರದ ಮೇಲೆ ಚಿತ್ತ ಕೊಟ್ಟು ಮೇವ ಠೀವು ಅಂತಂದ್ರೆ ಅದರ ವೈಖರಿ ನೋಡಬೇಕು ಎಷ್ಟು ಸೊಗಸಾಗಿದೆ ಅಂತಂದ್ರೆ, ಸಾಲು ಸಾಲಾಗಿರ್ತಕ್ಕಂಥ ಈ ಮರದಲ್ಲಿ ಅಲ್ಲಿ ಮೇಕೆಗಳಿವೆ, ತೆರೆದ ಹಕ್ಕಿಗಳಿವೆ, ಅವುಗಳ ಚೆಲುವು ಭಾಳ ಸೊಗಸಾಗಿದೆ. ಅಲ್ಲಿ ಎತ್ತುಗಳಿವೆ, ಎಮ್ಮೆಗಳಿವೆ, ಆಡುಗಳಿವೆ, ಆವುಗಳಿವೆ ಅಂದರೆ ಆಕಳುಗಳಿವೆ. ಚಿತ್ತ ಕೊಟ್ಟು ಅವುಗಳ ಮೇಯ್ತಕ್ಕಂಥ ಠೀವು ಭಾಳ ಅದ್ಭುತವಾಗಿದೆ. ಹೆಣ್ಣು, ಗಂಡು, ಕೂಸು, ಕುನ್ನಿ, ದಿನ್ನಿ, ದಿಬ್ಬ, ಹಾದಿ, ಬೀದಿ, ಏನು ಚಂದ, ಏನು ಚೆಲವು, ಏನು ಬೇಕು ಇದಕ್ಕೂ ಮಿಗಿಲು. ನೋಡ್ರಿ, ಮನುಷ್ಯನಿಗೆ ಸಂತೋಷ ಪಡ್ಲಿಕ್ಕೆ ದೊಡ್ಡ ಮನಸ್ಸಿರ್ಬೇಕಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನಿಮಗೆ ದೊಡ್ಡ ಮನಸ್ಸಿತ್ತು ಸಂತೋಷ ಪಡ್ಲಿಕ್ಕೆ ಅಂತಂದ್ರೆ ಸಾಕು. ಈ ಶ್ರೀಮಂತಿಕೆಯಿಂದಲೇ ಎಲ್ಲ ಸಂತೋಷ ಸಿಗ್ತಿತ್ತು ಅಂತಂದ್ರೆ ಅವರು ಸಾಮಾನ್ಯರು ಉಣ್ತಕ್ಕಂಥ ಊಟದ 2 ಪಟ್ಟು ಉಣ್ಣಕ್ಕೆ ಸಾಧ್ಯ ಇಲ್ಲ. ಅವರು ಚಿನ್ನದ ತಟ್ಟೆಯಲ್ಲಿ ಉಣಬಹುದೇ ಹೊರತು ಉಣ್ಣುವುದು ಅನ್ನವೇ ಆಗಿರ್ತದೆ. ಸಾಮಾನ್ಯರು ಸಾಮಾನ್ಯ ತಟ್ಟೆಯಲ್ಲಿ ಅಂಥದ್ದು ಒಂದು ಬಿಳಿ ಬಣ್ಣದ, ಅದು ಜರ್ಮನ್ ತಟ್ಟೆ ಇರ್ಬೋದು, ಅಥವಾ ಯಾವುದೊಂದು ಮೆಟಲ್ ತಟ್ಟೆ ಇರ್ಬೋದು, ಅದರೊಳಗೆ ಉಣ್ತಕ್ಕಂಥ ಆಹಾರ ಇದನ್ನೂ ಆಹಾರನೇ ಇರ್ತದೆ. ಇದು ಒಳಗಡೆಗೆ ಹೋಗಿ ಏನು ಮಾಡ್ತಾ ಅದೇ ಅವ್ರಿಗೂ ಒಳಗಡೆಗೆ ಮಾಡ್ತದೆ. ಅದಕ್ಕೆ ಇಲ್ಲಿ ಏನಂತಂದ್ರೆ, ನಾವು ಏನು ಉಣ್ತಾ ಇದ್ದೇವೆ ಅಂತಕ್ಕಂಥದ್ದು, ಅದರ ಜೊತೆಗೆ ನಮಗೆ ಖುಷಿ ಪಡ್ಲಿಕ್ಕೆ ಹಲವು ವಿಧಾನಗಳಿವೆ, ತೃಪ್ತರಾಗಿರ್ಲಿಕ್ಕೆ ಅನೇಕ ಸಂಗತಿಗಳಿವೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಹೆಣ್ಣು, ಗಂಡು, ಕೂಸು, ಕುನ್ನಿ,
ದಿನ್ನೆ ದಿಬ್ಬ. ಇವುಗಳಿಗೆ ಪದಗಳಿಗೆ ಅರ್ಥ ಹೇಳ್ತೀನಿ. ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಕೂಸುಗಳಿರ್ಬೋದು. ಇದು ಕೂಸು ಕುನ್ನಿ ಅಂತಕ್ಕಂಥದ್ದು ಇದು ಜೋಡು ನುಡಿ. ಕುನ್ನಿ ಅಂತ ನಾಯಿ ಮರಿಗೂ ಅಂತಾರೆ, ಇಲ್ಲಿ ಅದು ತಿಳ್ಕೊಳ್ಬೇಡ್ರಿ. ಕೂಸು ಕುನ್ನಿ ಅಂತಕ್ಕಂಥದ್ದು ಮಕ್ಕಳು ಇಕ್ಕಳು ಅಂತೇವಲ್ಲ ನಾವು. ಹಾಗೆ ಕೂಸ ಕುನ್ನಿ ದಿನ್ನೆ ದಿಬ್ಬ ಇವು ಎರಡು ಜೋಡು ನುಡಿಗಳು ಒಂದಕ್ಕೊಂದು ಸೇರಿಕೊಂಡು ಬಂದಿದೆ. ದಿನ್ನೆ ಅಂದರೆ ಎತ್ತರ ಪ್ರದೇಶ, ದಿಬ್ಬ ಅಂದ್ರೂ ಅದೇ, ದಿನ್ನಿ ದಿಬ್ಬ. ಇನ್ನು ಹಾದಿ ಬೀದಿ ಎರಡು ಒಂದೇ. ಹಾದಿ ಅಂದ್ರೂ ಅದೇ, ಬೀದಿ ಅಂದ್ರೂ ಅದೇ. ಏನು ಚಂದ ಇದೆಲ್ಲ ನೋಡ್ಲತ್ತರ, ಏನು ಚಂದ, ಏನು ಚೆಲುವಿಕೆ ಕಾಣುತ್ತೆ ಇದು. ಇದನ್ನು ಅನುಭವಿಸುವ ವ್ಯಕ್ತಿಗೆ ಮಾತ್ರ ಗೊತ್ತಾಗ್ತದೆ. ಕೆಲವರಿಗೆ ಅದೇನದ ಗುಡ್ಡ, ಆಕಳ, ಎಮ್ಮೆ, ಕೂಸ, ಕುನ್ನಿ, ಅದರೊಳಗೆ ಏನು ಬಂತಪ್ಪ ಹಂಗನವ್ರೂ ಇರ್ತಾರೆ. ಅದನ್ನೇ ಅನುಭವಿಸಬೇಕಲ್ಲ, ಖುಷಿ ಪಡಬೇಕಲ್ಲ, ಸಂತೋಷ ಪಡಬೇಕಲ್ಲ. ಹಾದಿ ನೋಡಿ, ಕೂಸು ನೋಡಿ, ಹೆಣ್ಣು ನೋಡಿ, ಗಂಡು ನೋಡಿ, ದಿನ್ನೆ ನೋಡಿ, ದಿಬ್ಬ ನೋಡಿ, ಬೀದಿ ನೋಡಿ, ಎಷ್ಟು ಚೆಂದ ಕಾಣಿಸ್ತದೆ ಅಂಥೇಳಿ ಅನುಭವಿಸುವ ಕವಿ ಹೃದಯ ನಮ್ಮದಾಗಿರಬೇಕು. ಅಂಥವರಿಗೆ ಮಾತ್ರ ತೃಪ್ತಿ ಇರ್ತದೆ. ಇದಕ್ಕಿಂತ ಮಿಗಿಲಾದದ್ದು ಏನು ಬೇಕಂಡ್ರಿ? ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಮನುಷ್ಯನಿಗೆ ಬದುಕಲಿಕ್ಕೆ ಎಲ್ಲಕ್ಕಿಂತ ಮಹತ್ವದ್ದೇನು ಅಂತಂದರೆ, ನಾವು ಕಾಣತಕ್ಕಂಥ ಪ್ರತಿಯೊಂದರಲ್ಲಿಯೂ ಸಕಾರಾತ್ಮಕವಾದಂತಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸಂಗತಿಗಳನ್ನು ಗ್ರಹಿಸಬೇಕು. ಮಹಾ ಆಕಾಶ, ಮತ್ತು ಇದು ಮೊದಲನೆಯ ನುಡಿಯ ಒಂದು ಅನುಕರಣೆ ಇದೆ. ಆಕಾಶ ಮುಚ್ಚಿದೆ, ಶಿಖರದ ಮೇಲೆ ಮಹಾಪೃಥ್ವಿ ಇದೆ, ರಮ್ಯವಾಗಿ ಕಾಣ್ತಾ ಇದೆ. ಬಾನು ಭೂಮಿ ಅಪ್ಪಿದಲ್ಲಿ ಎಷ್ಟು ರಮ್ಯ ಕಾಣ್ತಾ ಇದೆ. ಇಲ್ಲಿ ನಾನೊಂದು ಪದ ಮರಿತಾ ಇದ್ದೆ. ಹಾರಿಜನ್ಗೆ ಕ್ಷಿತಿಜ ಅಂತಾರೆ ಕನ್ನಡದೊಳಗೆ ಪದ. ಓಕೆ, ಕ್ಷಿತಿಜ, ಹಾರಿಜನ್ ಅಂದರೆ ಭೂಮಿ ಮತ್ತು ಆಕಾಶ ಎರಡೂ ಒಂದು ಕಡೆಗೆ ಸೇರಿದಂಗೆ ಕಾಣುತ್ತಲ್ಲ, ಅದೊಂದು ಕಾಲ್ಪನಿಕ. ಆ ಸ್ಥಳಕ್ಕೆ ಕ್ಷಿತಿಜ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಮಹಾ ಆಕಾಶ ಇದೆ, ಶಿಖರದ ಮೇಲೆ ಮುಚ್ಚಿಕೊಂಡಿದೆ. ಮಹಾಪೃಥ್ವಿ ಏನಿದೆ ರಮ್ಯಮಯವಾಗಿ ಕಾಣ್ತಾ ಇದೆ. ಎಲ್ಲಿ ಭೂಮಿ ಮತ್ತು ಬಾನು ಎರಡು ಅಪ್ಪಿಕೊಂಡಂಗೆ ಕಾಣ್ತವ. ಏನು ರಮ್ಯ ಇದೆಯಪ್ಪ, ಏನು ಸೃಷ್ಟಿಯ ಒಂದು ಪ್ರಾಮ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗ್ರಹಿಸಬೇಕು. ಈ ಪ್ರಕಾರವಾಗಿ ನಾವು ಕವಿ ಹೃದಯವಂತರಾಗಿದ್ದರೆ ನಾವು ಭಾಳಷ್ಟು ಖುಷಿಯನ್ನು ಅನುಭವಿಸಬಹುದು, ಸಂತೋಷವನ್ನು ಅನುಭವಿಸಬಹುದು ಅಂತ ಹೇಳ್ತಾ, ಮಕ್ಕಳೇ ಈ ಪದ್ಯವನ್ನು ದಯವಿಟ್ಟು ತಾವು ಹಲವು ಸಲ ನೋಡಿ ಅನುಭವಿಸಿ. ಆನಂತರ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಒಂದು 6 ಪ್ರಶ್ನೆಗಳಿವೆ, ಪುಟ್ಟ ಪ್ರಶ್ನೆಗಳಿವೆ. ಅವುಗಳನ್ನು ಓದಿ ಅವುಗಳ ಟಿಪ್ಪಣಿಯನ್ನು, ಉತ್ತರಗಳನ್ನು ನಿಮ್ಮ ಮನೆಗನ್ನಡದ ಪುಸ್ತಕದಲ್ಲಿ ತಾವು ಬರೆದಿಟ್ಟುಕೊಳ್ಬೇಕು ಅಂತ ಹೇಳ್ತಾ, ಇದುವರೆಗೆ ನನ್ನ ಪಾಠ ಕೇಳಿರ್ತಕ್ಕಂಥ ಮಕ್ಕಳೇ, ತಮ್ಮೆಲ್ಲರಿಗೂ ಒಂದು ಅಭಿನಂದನೆಯ ಧನ್ಯವಾದಗಳು.